ಪ್ರೌಢಶಾಲೆ ಅಡಿಕೆ, ತಾಲೂಕಾ ಸೇಡಂ, ಜಿಲ್ಲಾ ಕಲಬುರಗಿ. 8ನೇ ತರಗತಿ ಓದ್ತಿರುವಂತ ಮಕ್ಕಳಿಗೆ ಗ್ರಂಥಾಲಯದಲ್ಲಿ ಕೆಲವೊಂದು ನಿಯಮಗಳಲ್ಲಿ ಆ ನಿಯಮಗಳು ಬರ್ಕೋಬೇಕು. ಒಂದನೇ ನಿಯಮ ಅಂತ ಹಾಕ್ತಾರೆ. ನಿಯಮ 1, ಇತರರಿಗೆ ಓದಲು ಶಾಂತತೆಯನ್ನು ಕಾಪಾಡುವುದು. ಫಸ್ಟ್ ಲೈನ್ ಬರ್ಕೋರಿ. ಇತರರಿಗೆ ಓದಲು ಶಾಂತತೆಯನ್ನು ಕಾಪಾಡುವುದು. ಎರಡನೇದು ಸ್ವಚ್ಛತೆಯನ್ನು ಕಾಪಾಡುವುದು. ಎರಡನೇ ನಿಯಮ ಸ್ವಚ್ಛತೆಯನ್ನು ಕಾಪಾಡುವುದು. ಮೂರನೇ ನಿಯಮ ನಿಮ್ಮ ಬರವಣಿಗೆ ಹಾಗೂ ಬರವಣಿಗೆಯ ವಸ್ತುಗಳನ್ನು ಗ್ರಂಥಾಲಯದಲ್ಲಿ ನಿಮ್ಮ ಬರವಣಿಗೆ ಹಾಗೂ ಬರವಣಿಗೆಯ ವಸ್ತುಗಳನ್ನು ಗ್ರಂಥಾಲಯದಲ್ಲಿ ಬಿಟ್ಟು ಹೋಗಬಾರದು. ಬರೀಬೇಕು, ಪ್ರತಿಯೊಬ್ಬರು ಬರ್ಕೋಬೇಕು. 4ನೇದು ಪುಸ್ತಕಗಳನ್ನು ನಿಮ್ಮ ಬರವಣಿಗೆ ಹಾಗೂ ಬರವಣಿಗೆಯ ವಸ್ತುಗಳನ್ನು ಗ್ರಂಥಾಲಯದಲ್ಲಿ ಬಿಟ್ಟು ಹೋಗಬಾರದು. ಮುಂದಿನ ಪುಸ್ತಕಗಳನ್ನು ದಾಖಲೆ ಮಾಡಿಸದೆ ಮನೆಗೆ ಒಯ್ಯಕೂಡದು. ಪುಸ್ತಕಗಳನ್ನು ದಾಖಲೆ ಮಾಡಿಸದೆ ಮನೆಗೆ ಒಯ್ಯಕೂಡದು. 3 ದಿನಗಳಲ್ಲಿ ಮರಳಿ ಕೊಡುವುದು. 3 ದಿನಗಳಲ್ಲಿ ಪುಸ್ತಕಗಳನ್ನು ಕೊಡುವುದು. ಪುಸ್ತಕಗಳನ್ನು ದಾಖಲೆ ಮಾಡಿಸದೆ ಮನೆಗೆ ಒಯ್ಯಕೂಡದು. 3 ದಿನಗಳಲ್ಲಿ ಮರಳಿ ಕೊಡುವುದು. ಆಮೇಲೆ ಪುಸ್ತಕಗಳನ್ನು ಜೋಪಾನವಾಗಿ ಇಡುವುದು. ಪುಸ್ತಕಗಳನ್ನು ಜೋಪಾನವಾಗಿ ಇಡುವುದು. ಲಾಸ್ಟ್ ಶಾಲಾ ಗುರುತಿನ ಚೀಟಿ ಕಡ್ಡಾಯ. ಈ ನಿಯಮಗಳನ್ನು ನೀವು ಸರಿಯಾಗಿ ಪಾಲಿಸಿದ್ದೇ ಆದ್ರೆ ನಿಮ್ಗೆ ಗ್ರಂಥಾಲಯದ ಪುಸ್ತಕಗಳನ್ನು ಓದ್ಲಕ್ಕ ಕೊಡ್ತದ. ಇಲ್ಲಿ ಅಸ್ತವ್ಯಸ್ತ ಮಾಡಿದ್ರಿ, ಅಗೋ ಮಾಡಿದ್ರಿ, ಇಲ್ಲದೊಂದು ಮಾಡಿದ್ರಿ ಅಂದ್ರೆ ಅಂಥವ್ರಿಗೆ ಇಲ್ಲಿ ಅವಕಾಶ ಇಲ್ಲ. ಯಾರು ಮೇಲ ಬರಹಂಗ ಇಲ್ಲ. ಯಾರು ಬಂದು ನಿಯಮಗಳನ್ನು ಪಾಲಿಸಿ ಪುಸ್ತಕಗಳನ್ನು ತಗೊಂಡು ಓದಿ ತಂದು ಮತ್ತ ಇಲ್ಲಿ ಇಡಬೇಕು. ಇಲ್ಲಿಗೆ ಇಲ್ಲಿ ಈ ಒಂದು ಗ್ರಂಥಾಲಯದ ನಿಯಮಗಳ ಒಂದು ವಿಷಯ ಮುಗಿಯಿತು.